ವಿದೇಶಕ್ಕೆ ಹೋಗಲು ಕಿಲ್ಲಿಂಗ್ ಸ್ಟಾರ್ಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಷರತ್ತನ್ನ ವಿಧಿಸಿ ವಿದೇಶಕ್ಕೆ ಹಾರಲು ನ್ಯಾಯಾಲಯ ಈಗ ಪರ್ಮಿಷನ್ ಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ನಟ ಎಟು ದರ್ಶನ್ ಈಗ ಫ್ರೀ ಬರ್ಡ್ ಆಗಿದ್ದಾರೆ. ಷರತ್ತನ್ನ ವಿಧಿಸಿ ವಿದೇಶಕ್ಕೆ ಹಾರಲು ನ್ಯಾಯಾಲಯ ಪರ್ಮಿಷನ್ ಕೊಟ್ಟಿದೆ. ಇಂದು ಕೋರ್ಟ್ ಪ್ರಕ್ರಿಯೆ ಪೂರ್ಣಗೊಳಿಸಲಿರುವ ದರ್ಶನ್ ಷರತ್ತು ಪ್ರಕ್ರಿಯೆ ಮುಗಿದ ಮೇಲೆ ಅಧಿಕೃತ ಅನುಮತಿಯ ಪತ್ರ ಕೈ ಸೇರಲಿದೆ. ದುಬೈ, ಯುರೋಪ್ಗೆ ಹೋಗಲು ನಟ ದರ್ಶನ್ನಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಪ್ರಕ್ರಿಯೆ ಮುಗಿದ ಮೇಲೆ ದರ್ಶನ್ ಕೈ ಸೇರುತ್ತೆ ಅನುಮತಿ ಪತ್ರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್, ಎಟು ಆರೋಪಿ ನಟ ದರ್ಶನ್ ಈಗ ಫ್ರೀ ಬರ್ಡ್ ಆಗಿದ್ದಾರೆ. ಇದೀಗ ಅವರಿಗೆ ಹೊರದೇಶಕ್ಕೆ ಹೋಗಲು ಕೂಡ ಅನುಮತಿಯನ್ನ ನ್ಯಾಯಾಲಯ ಕೊಟ್ಟಿದೆ. ದುಬೈ ಮತ್ತು ಯುರೋಪ್ಗೆ ಹೋಗೋದಕ್ಕೆ ಅಂತ ನಟ ದರ್ಶನ್ ಈ ಮೊದಲು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇದೀಗ ಈ ಅರ್ಜಿಯನ್ನು ಸ್ವೀಕರಿಸಿದ ನ್ಯಾಯಾಲಯ ಅವರಿಗೆ ಅನುಮತಿಯನ್ನ ಕೊಟ್ಟಿದೆ. ಸದ್ಯಕ್ಕೆ ಕೆಲವೊಂದಿಷ್ಟು ಪ್ರಕ್ರಿಯೆ ಇರುತ್ತೆ. ಕೋರ್ಟ್ ಪ್ರಕ್ರಿಯೆ ಪೂರ್ಣ ಆದ ನಂತರ ಅವರಿಗೆ ಅನುಮತಿಯ ಪತ್ರ ಕೂಡ ಕೈ ಸೇರುತ್ತೆ. ಅನುಮತಿಯ ಪತ್ರ ಕೈ ಸೇರಿದ ನಂತರ ಅವರು ದುಬೈ ಆಗಿರ್ಬೋದು, ಯುರೋಪ್ ಆಗಿರ್ಬೋದು ಹೋಗೋದಕ್ಕೆ ಅನುಮತಿ ಇರುತ್ತೆ. ಆದರೆ ಕೆಲವೊಂದಿಷ್ಟು ಷರತ್ತನ್ನು ಈಗಾಗಲೇ ವಿಧಿಸಲಾಗಿದೆ. ಈಗ ಏಕೆಂದರೆ ಕೊಲೆ ಆರೋಪಿ ಆಗಿರೋದ್ರಿಂದ ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಕೆಲವೊಂದಿಷ್ಟು ಷರತ್ತನ್ನು ವಿಧಿಸಿ ಅವರಿಗೆ ಪರ್ಮಿಷನ್ ಅನ್ನು ನೀಡಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ, ವಿದೇಶಕ್ಕೆ ಹೋಗೋದಕ್ಕೆ ಕಿಲ್ಲಿಂಗ್ ಸ್ಟಾರ್ಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಏನೆಲ್ಲ ಷರತ್ತನ್ನ ವಿಧಿಸಿದೆ? ಸಾಹಿತ್ಯ ಏನಂತ ಹೇಳಿದ್ರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು. ಅದಾದ ನಂತರದಲ್ಲಿ ದರ್ಶನ್ ಅವರು ಎಲ್ಲಿಗೆ ಹೋಗಬೇಕು ಅಂತ ಮೂಮೆಂಟ್ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಅವರು ಕೋರ್ಟ್ ಅಥವಾ ಪೊಲೀಸ್ ಅವರಿಗೆ ಅನುಮತಿಯನ್ನು ನೀಡಿ ಆ ನಂತರದಲ್ಲಿ ಅವರು ಬೇರೆ ಬೇರೆ ಪ್ರದೇಶಗಳಿಗೆ ತೆರಳುವಂತಹ ಅನುಮತಿಯನ್ನು ಪಡ್ಕೊಂಡು ಅದಾದ ನಂತರದಲ್ಲಿ ಪ್ರದೇಶಗಳಿಗೆ ಹೋಗಬಹುದಿತ್ತು. ಅದೇ ರೀತಿಯಲ್ಲಿ ದರ್ಶನ್ ಅವರು ಡೆವಿಲ್ ಮೂವಿ ಶೂಟಿಂಗ್ ಅಲ್ಲಿ ಇದ್ದಾರೆ. ಸಾಕಷ್ಟು ಆ ಮೂವಿಗೆ ಸಾಕಷ್ಟು ಕೋಟಿ ಹಣವನ್ನ ನಿರ್ಮಾಪಕರು ಹಾಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ದುಬೈ ಮತ್ತು ಯುರೋಪ್ ಕಂಟ್ರಿಗಳಲ್ಲಿ ಈ ಒಂದು ಸಿನಿಮಾ ಶೂಟಿಂಗ್ ಇರೋ ಕಾರಣದಿಂದಾಗಿ ದುಬೈ ಮತ್ತು ಯುರೋಪ್ಗೆ ತೆರಳುವುದಾಗಿ ಕೋರ್ಟ್ ಅಲ್ಲಿ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಒಂದು ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿಯನ್ನ ಕೂಡ ಕೋರ್ಟ್ ಕೂಡ ಅನುಮತಿಯನ್ನ ನೀಡಿದೆ. ಏನು ಈ ಒಂದು ಹಿನ್ನೆಲೆಯಲ್ಲಿ ಕೂಡ ದರ್ಶನ್ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು. ಆ ವಾದವನ್ನ ಮಂಡಿಸಿದಂತ ನಂತರದಲ್ಲಿ ಕೋರ್ಟ್ ಕೂಡ ಜೂನ್ 1ರಿಂದ 25ರವರೆಗೂ ಕೂಡ ದುಬೈ ಮತ್ತು ಯುರೋಪ್ ಕಂಟ್ರಿಗಳಿಗೆ ದರ್ಶನ್ ಹೋಗ್ಬೋದು ಅಂತ ಹೇಳಿ ಅನುಮತಿಯನ್ನ ಕೂಡ ಕೊಟ್ಟಿದ್ರು. ಆ ನಂತರದಲ್ಲಿ ದರ್ಶನ್ಗೆ ಇನ್ನು ಕೂಡ ಆ ಅನುಮತಿ ಪತ್ರ ಇನ್ನು ಕೈ ಸೇರಿಲ್ಲ. ಅಂದ್ರೆ ಷರತ್ತುಗಳು ಯಾವ ಯುರೋಪ್ ಅಲ್ಲಿ ಯಾವ ಪ್ರದೇಶಕ್ಕೆ ಹೋಗ್ತೀರಾ, ಯಾರ ಜೊತೆ ಹೋಗ್ತೀರಾ, ಎಲ್ಲಿ ಸ್ಟೇ ಆಗ್ತೀರಾ, ಇದೆಲ್ಲ ಒಂದು ಪ್ರೊಸೀಜರ್ ಅನ್ನ ಇವತ್ತು ಕೋರ್ಟ್ ನಡೆಸ್ತಾ ಇರುವಂತದ್ದು. ಅದಾದ ನಂತರದಲ್ಲೂ ಕೂಡ ಜೂನ್ 1ರಿಂದ 25ರವರೆಗೂ ಕೂಡ ಮಾತ್ರ ಅವರು ದುಬೈ ಮತ್ತು ಯುರೋಪ್ ಕಂಟ್ರಿಗಳಲ್ಲಿ ಸಿನಿಮಾ ಶೂಟಿಂಗ್ ಅನ್ನ ಮಾಡ್ಬೇಕಾಗುತ್ತೆ. ಅದಾದ ಒಂದು ದಿನವೂ ಕೂಡ ಆ ಒಂದು ಕಂಟ್ರಿಯಲ್ಲಿ ಇರುವಂತಿಲ್ಲ. ಇವತ್ತು ಕೂಡ ಕೋರ್ಟ್ ನಲ್ಲಿ ಪ್ರೊಸೀಜರ್ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಸುಚಿತ್ರಾ ನಿಮ್ಮೆಲ್ಲ ಮಾಹಿತಿಗಾಗಿ.